ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇಲ್ಲಿವರೆಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ ಐಕನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಸಿಗುತ್ತೆ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಹಂಗೆ ಹೋಗ್ಬಿಡ್ತೀರಾ. ಪ್ಲೀಸ್ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್, ಲೈಕು ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ, ನನಗೆ ಪ್ರೋತ್ಸಾಹ ಕೊಟ್ಟ ಅನ್ನೋದಾಗುತ್ತೆ. ಈ ನಿಮ್ಮ ಒಂದು ಆಶೀರ್ವಾದ ಬಡ ಯೂಟ್ಯೂಬ್ನಲ್ಲಿ ಇರಲಿ ಅಂತ ನಾನು ಆಶಿಸ್ತೇನೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ದುಡ್ಡು ಕಟ್ಟಾಗೋದಿಲ್ಲ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದೇನಂದರೆ, ಸೊ ನಿಮ್ದು ಏನಾದರೂ ಗ್ಯಾಲರಿಯಲ್ಲಿ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಇನ್ನು ಯಾವುದೇ ಪಿ ಎನ್ ಜಿ ಫೋಟೋಸ್ ಆಗಿರ್ಬೋದು, ಏನಾದರೂ ಡಿಲೀಟ್ ಆಗಿದ್ದರೆ ಯಾವ ರೀತಿ ಅದನ್ನು ಪಡೆಯೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ. ಅದು ಡಿಲೀಟ್ ಆಗಿರ್ತಕ್ಕಂಥ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಯಾವ ರೀತಿ ಪಡೆಯೋದು ಅನ್ನೋದು, ಮತ್ತು ಯಾವ ರೀತಿ ತಗೋದು ಅನ್ನೋದನ್ನು ಈಗಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ನೋಡಿ ಕೊನೆ ತನಕ ಅಂತ ಹೇಳ್ತಾ ಬಂದು ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ತುಂಬ ಈಸಿ ಆಗಿದೆ. ತುಂಬ ಜನರಿಗೆ ಗೊತ್ತಿರುತ್ತೆ ಯಾವ ರೀತಿ ಆ್ಯಪಲ್ಲಿ ಹೋಗಿ ಡಿಲೀಟ್ ಆಗಿರ್ತಕ್ಕಂಥ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಯಾವ ರೀತಿ ಪಡೆಯೋದಂತ. ಸೊ ಮತ್ತು ಇನ್ನೂ ಕೆಲವ್ರು ಗೊತ್ತಿರಲ್ಲ, ಅಂಥವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ಪ್ಲೀಸ್ ನಿಮ್ಮ ಗ್ಯಾಲರಿಯನ್ನು ಓಪನ್ ಮಾಡಿ, ಅಥವಾ ನಿಮ್ಮ ಗೂಗಲ್ ಫೋಟೋಸ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಬೇರೆ ಬೇರೆ ಸೆಟ್ಟಿಂಗಲ್ಲಿ ಬೇರೆ ಬೇರೆ ಥರ ಇರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ನಿಮಗೆ ಫೋಟೋಸು, ವಿಡಿಯೋಸ್, ನಮ್ಮದು ಪೋಕೋ ಫೋನ್ ಆಗಿರೋದ್ರಿಂದ ಡೈರೆಕ್ಟ್ ಗ್ಯಾಲರಿಯಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಅದು ಗೂಗಲ್ ಫೋಟೋಸ್ ಅಂತ ಒಂದು ಆ್ಯಪ್ ಬರುತ್ತೆ ಗೂಗಲ್ ಕಡೆಯಿಂದ. ಸೊ ಅದು ಯಾವ ರೀತಿ ಇದು ಮಾಡ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ನೋಡಿ ಈ ರೀತಿ ಫೋಟೋಸು ಮೊಬೈಲ್ ಸ್ವಲ್ಪ ಸ್ಟಕ್ ಇದೆ ಫ್ರೆಂಡ್ಸ್, ಒಂದು ಸ್ವಲ್ಪ ಹಂಗಾಗುತ್ತೆ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇಂಥ ವಿಡಿಯೋಗಳು ಮಾಡಬೇಕಂದ್ರೆ ತುಂಬ ಎಫರ್ಟು ಮತ್ತು ಟೈಮನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಈ ಫೋಟೋವನ್ನು ಡಿಲೀಟ್ ಮಾಡ್ತೀನಿ. ನೋಡಿ, ಇದು ಜುಲೈ 10ಗೆ ತೊಗೊಂಡಿರೋದು ಫೋಟೋ ಡಿಲೀಟ್ ಮಾಡ್ತೀನಿ. ಈ ಫೋಟೋ ಡಿಲೀಟ್ ಆಗಿದೆ ಫ್ರೆಂಡ್ಸ್. ನೋಡಿ, ಈ ಫೋಟೋ ಡಿಲೀಟ್ ಆಗಿದೆ. ಈ ಡಿಲೀಟ್ ಆಗಿರ್ತಕ್ಕಂಥ ಫೋಟೋವನ್ನು ಮತ್ತೆ ಯಾವ ರೀತಿ ತೊಗೋತೀನಿ ನೋಡಿ. ಡೈರೆಕ್ಟ್ ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ಕ್ರಾಲ್ ಡೌನ್ ಮಾಡಿದಾಗ ಈ ಡಿಲೀಟೆಡ್ ಐಟಮ್ಸ್ ಅಂತ ಇರುತ್ತೆ. ನೀವು ಯಾವುದೇ ಫೋನ್ ತೊಗೊಳ್ಳಿ, ನೀವೇನಾದ್ರು ಡಿಲೀಟ್ ಮಾಡಿದರೆ ಫೋಟೋಸು, ವೀಡಿಯೋಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ನೀವು ಡಿಲೀಟ್ ಮಾಡಿದ ತಕ್ಷಣ ಅದು ಪರ್ಮನೆಂಟ್ಲಿ ಡಿಲೀಟ್ ಆಗೋಲ್ಲ. ಅದು ಏನಾಗುತ್ತೆ ಅಂದರೆ ಆ ರೀಸೈಕಲ್ ಬಿನ್ನಲ್ಲಿ ಬಿದ್ದಿರುತ್ತೆ. ಹೌದು, ರೀಸೈಕಲ್ ಬಿನ್ನಲ್ಲಿ ಬಿದ್ದಿರುತ್ತೆ. ಅಲ್ಲಿ ಡಿಲೀಟನ್ನು ಮಾಡಿದಾಗ ಮಾತ್ರ ನೀವು ಮತ್ತೆ ಅದು ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತೆ, ಇಲ್ಲಾಂದರೆ ಡಿಲೀಟ್ ಆಗೋಲ್ಲ. ಸೊ ನೋಡಿ, ಅದೂ ಟೈಮಿಂಗ್ ಇರುತ್ತೆ, ಇಷ್ಟೋ ದಿನ ಅಂಥೇಳಿ. ನೋಡಿ, ಡಿಲೀಟ್ ಆಗಿದೆ. ನೋಡಿ ಡಿಲೀಟ್ ಐಟಮ್ ದಟ್ ಹ್ಯಾವ್ ಬ್ಯಾಕ್ಡ್ ಅಪ್ ಕ್ಯಾನ್ ಫಾರ್ ಅಪ್ ಟು 60 days. ಅಂದರೆ ನೀವೇನಾದ್ರು ಡಿಲೀಟ್ ಮಾಡ್ಕೊಂಡಿದ್ದೀರ ಫೋಟೋಸ್ಗಳನ್ನ, ಆ ಫೋಟೋನ ಮತ್ತೆ ಪಡಿಬೇಕಂದ್ರೆ, ಮತ್ತೆ ತೊಗೋಬೇಕಂದ್ರೆ 60 ದಿನ ಟೈಮ್ ಇರುತ್ತೆ. ಸೊ ಕೆಲವೊಂದು 30 ಇರುತ್ತೆ, ಕೆಲವೊಂದು 60 ಇರುತ್ತೆ. ಬಟ್ ನಂದು ಪೋಕೋ ಫೋನ್ ಆಗಿರೋದ್ರಿಂದ 60 ದಿನಗಳವರೆಗೆ ಇದು ರೀಸೈಕಲ್ ಬಿನ್ನಲ್ಲಿ ಬಿದ್ದಿರುತ್ತೆ. ನಾವೇನಾದ್ರು ತೊಗೋಬೇಕಂದ್ರೆ, ಮತ್ತೆ ನಾನು ಆ ಫೋಟೋನ ತೊಗೋಬೇಕಂದ್ರೆ ವಾಪಸ್ಸು 60 ದಿನ ಒಳಗೆ ನಾನು ತೊಗೋಬೇಕಿಲ್ಲ ಅಂದರೆ ಅದು ಪರ್ಮನೆಂಟ್ಲಿ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಸೊ ನೋಡಿ, ಈ ಫೋಟೋ ನಾನು ಇದು ಮಾಡ್ಕೊಂಡಿದ್ದೆ. ನೋಡಿ ಜಸ್ಟ್ ಏನು ಮಾಡ್ಬೇಕಂದ್ರೆ, ಇದೇ ಫೋಟೋ ನನಗೆ ಬೇಕಂದರೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಡಿಲೀಟ್ ಆಯ್ತು ಪಕ್ಕ ಲೆಫ್ಟಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಫಿಶಿಂಗ್ ಆಗಿದೆ. ನಾನು ಮತ್ತೆ ತೋರಿಸ್ತೀನಿ ನೋಡಿ, ಮತ್ತೆ ಹೋಗ್ತೀನಿ ನೋಡಿ, ಕ್ಯಾಮ್ರಾದಲ್ಲಿ ಹೋಗ್ತೀನಿ ನೋಡಿ ಫ್ರೆಂಡ್ಸ್, ಬಂತು ನೋಡಿ. ಈ ರೀತಿ ತುಂಬ ಈಸಿಯಾಗಿ ಡಿಲೀಟ್ ಆಗಿರ್ತಕ್ಕಂಥ ಫೋಟೋಗಳನ್ನು ತುಂಬ ಈಸಿಯಾಗಿ ಮತ್ತೆ ವಾಪಸ್ಸನ್ನು ಪಡಿಬೋದು ವಿದಿನ್ ಆ ಟೈಮಲ್ಲಿ. ಸೊ ನೋಡಿ, ನಿಮ್ದೇನೋ ಡಿಲೀಟ್ ಆಗಿದ್ರೆ ಡಿಲೀಟ್ ಆಗಿದ್ದರೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಫೋಟೋಗಳನ್ನು ಮತ್ತೆ ನೀವು ವಾಪಸ್ ಪಡಿಬೋದು. ನೋಡಿ, ಮಾಡ್ಕೊಳ್ಳಿ. ತಾವೆಲ್ಲ ನೋಡಿದ್ದೀರಾ ಯಾವ ರೀತಿ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ಯಾವ ರೀತಿ ರಿಸ್ಟೋರ್ ಮಾಡ್ಕೋಬೋದು ಅಂತ. ಸೊ ತುಂಬ ಈಸಿಯಾಗಿ ನೀವು ಬ್ಯಾಕಪ್ಪನ್ನು ಮಾಡ್ಕೋಬೋದು. ಬ್ಯಾಕಪ್ ಅಂತ ತುಂಬ ಈಸಿಯಾಗಿ ಮತ್ತೆ ಪಡಿಬೋದು. ನಾವು ನೋಡೋಣ ಒಂದು ವಿಡಿಯೋದಲ್ಲಿ ತಾವೆಲ್ಲ ನೋಡಿದ್ದೀರಾ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿನೋದ್ ಯೂಟ್ಯೂಬ್ ಚಾನಲ್. ಬಾಯ್.